ಜೀವನ ಇವತ್ತು ನನ್ನನ್ನು ಈ ತುದಿ ಕರ್ಕೊಂಬಂದಿದೆ. ನನ್ನ ಜೀವನದಲ್ಲಿ ನಾನು ಖುಷಿನೇ ಕಂಡಿಲ್ಲ. ನಾನು ನೋಡಿದ್ದೆಲ್ಲ ಎಕ್ಸ್ಕ್ಯೂಸ್ ಮೀ ಸರ್. ಗೆಟ್ ಇನ್. ಹ್ಯುಮಿಲಿಯೇಷನ್ ಸರಿಯಾಗತ್ತಾ? ಓಯ್ ಓಯ್ ಒಲಿಂಪಿಕ್ಸ್ ಅಣ್ಣ ಬಾರಲ್ಲಿ ಎಲ್ಲೋ ಹೋಗ್ತಾ ಇದ್ಯಾ? ಸ್ನಾನ ಮಾಡಕಣ. ಇಲ್ಲಿ ಸೀನಿಯರ್ ನಾನೇ 4 ದಿನ ಆಯ್ತು ಸ್ನಾನ ಮಾಡಿ. ಜೂನಿಯರ್ ನಿನಗೆ ಸ್ನಾನ ಬೇಕಾ? ಹೋಗ, ಇವತ್ತು ನಂಗೆ ಸ್ನಾನ ಮಾಡ್ಬೇಕಂತ ಮೂಡ್ ಬಂದಿದ್ದೆ. ಹೋಗ ಒಂದು ಬಕೆಟ್ ನೀರು ತಗೊಂಬ. ತಗೊಳ್ಳೋಣ. ನನ್ನ ಮಗನೇ, ಈ ನೀರಲ್ಲಿ ನನ್ನ ತೊಡೆನೂ ತೊಳೆಯೋಕ್ಕಾಗಲ್ಲ. ಹೋಗ, ಫುಲ್ ಬಕೆಟ್ ತಗೋಬಾ. ಹೋಗ. ಹೋಗ. ತಗೊಳ್ಳೋಣ. ಏಯ್ 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 ಫುಲ್ ಬಕೆಟ್ ನೀರು ತಗೋಬಾರೋ. ಹೋಗ ಹೋಗ, ಫುಲ್ ಬಕೆಟ್ ತರೋರ್ಗು ಇವತ್ತು ನಾನು ಸ್ನಾನ ಮಾಡಲ್ಲ. ಹೋಗ. ಅಬ್ಯೂಸ್. ಐ ಲವ್ ಯು. ಸರಿ, ಇವಾಗ ನಾನು ನಿಮ್ ಲವ್ನ ಆಕ್ಸೆಪ್ಟ್ ಮಾಡ್ತೀನಿ. ಆದ್ರೆ 2-3 ವರ್ಷ ಆದ್ಮೇಲೆ ದೇರ್ ಬಿ ಮೋರ್ ಫ್ಯಾಕ್ಟರ್ಸ್. ಅವಾಗ ನೀನ್ ನೋಡ್ಕೋತೀಯ ಅಂತ ನಾನು ಹೆಂಗ್ ನಂಬ್ಲಿ? ನಂಬಿಕೆನೇ ಜೀವನ. ನಾನು ಫಿಸಿಕಲಿ ಡಿಸೇಬಲ್ಡ್ ಆಗಿರ್ಬೋದು, ಆದರೆ ನನ್ನ ಮನಸ್ಸು ಡಿಸೇಬಲ್ಡ್ ಅಲ್ಲ. ಸರಿ, ಇವಾಗ ಇಲ್ಲೇ 100 ಮೀಟರ್ಸ್ ಅಲ್ಲಿ ಒಂದು ಬಸ್ ಸ್ಟಾಪ್ ಇದೆ. ಅಲ್ಲಿ ಬಸ್ 1 ಮಿನಿಟ್ ನಿಲ್ಲುತ್ತೆ. ನಾನ್ ಬಸ್ ಹತ್ತಿ ಅಲ್ಲಿ ಹೋಗ್ತೀನಿ. ಅಷ್ಟರಲ್ಲಿ ಈ ರೋಸ್ ಮತ್ತೆ ಲೆಟರ್ ಅಲ್ಲಿ ಬಂದು ನನಗೆ ಕೊಡ್ಬೇಕು. ಜಸ್ಟ್ 1 ಮಿನಿಟ್ ಅಷ್ಟೇ. ಓಕೆ. ರಿಜೆಕ್ಷನ್. ನಾನು ಅತ್ತಾಗ ಸಮಾಧಾನ ಮಾಡೋಕ್ಕೆ, ನನ್ನ ನೋವು ನನ್ನ ಜೊತೆಗಿರೋಕ್ಕೆ ನನಗೆ ಯಾರೂ ಇಲ್ಲ. ನನಗೆ ಅಪ್ಪ ಅಮ್ಮ ಎಲ್ಲ ಇದೆ. ನನ್ನ ಕಷ್ಟಕ್ಕೆ ಧೈರ್ಯ, ದುಃಖಕ್ಕೆ ಸ್ಥೈರ್ಯ ಕೊಟ್ಟು ನಡೆಸ್ತಾ ಇರೋದೇ ಈ ಬುಕ್ಕು. ಈ ಬುಕ್ ಏನಂತ ಹೇಳುತ್ತೆ ಗೊತ್ತಾ? ಹೀರೋ ವಿಲ್ಲನ್ಸ್ ಅಂತ ಬೇರೆ ಯಾರೂ ಇಲ್ಲ. ನಮ್ಮಲ್ಲಿ ನಮಗಿರೋ ನೆಗೆಟಿವಿಟೀಸ್ನ ನಾವು ಓವರ್ಕಮ್ ಮಾಡಿದ್ರೆ ಎಲ್ಲರಲ್ಲೂ ಒಬ್ಬ ನಾಯಕ ಇರ್ತಾನೆ. ಸೊ ದಿಸ್ ಇಸ್ ದ ಮೂಮೆಂಟ್. ಇಟ್ಸ್ ಮೈ ಟೈಮ್ ಟು ಬಿ ಅ ಹೀರೋ. ಒಲಿಂಪಿಕ್ಸ್. ನಾನು ಬಸ್ ಹತ್ತಿ ಅಲ್ಲಿ ಹೋಗ್ತೀನಿ. ಅಷ್ಟರಲ್ಲಿ ಈ ರೋಸ್ ಮತ್ತೆ ಲೆಟರ್ ಜಸ್ಟ್ 1 ಮಿನಿಟ್ ಅಷ್ಟೇ. ನಡೆಯೋಕ್ಕಾಗಲ್ಲ ಅಂದ್ರಲ್ಲ, ನಾನು
ನಡೆಯಲ್ಲ.